ಸೌಜನ್ಯ ಪ್ರಕರಣದ ಸುಪ್ರೀಂ ಕೋರ್ಟ್ ಆ ಒಂದು ಹಿಯರಿಂಗ್ ಏನು ಮೊನ್ನೆ ದಿವಸ ನಡೆದಿತ್ತು. ಸೊ ಅದರ ಬಗ್ಗೆ ಹಲವು ಊಹಾಪೋಹಗಳು ಸೃಷ್ಟಿಯಾಗ್ತಾ ಇದೆ. ಇವತ್ತು ಕೆಲವೊಂದು ವಿಡಿಯೋಗಳನ್ನು ಆಡಿಯೋಗಳನ್ನು ಹಿಡ್ಕೊಂಡು ನಾನು ಬಂದಿದ್ದೇನೆ. ಕಮೆಂಟ್ ಬಾಕ್ಸಲ್ಲಿ ರೋಸ್ಟ್ ಮಾಡೋದು ನಿಮ್ಮ ಕೆಲಸ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ವಹಿವಾಟು ವಸಂತ ಅಂತ ನೀವು ಕೇಳಿರ್ಬೋದು. ನಾನು ಯಾರ ಹೆಸರನ್ನು ಹೇಳಲ್ಲ ಇಲ್ಲಿ. ಯಾಕಂತ ಹೇಳಿದರೆ ಅದು ಮೇ ಬಿ ಅವರ ಹೆಸರನ್ನು ಉಪಯೋಗಿಸಿದೆ ಅನ್ನುವಂತಹ ಕಾರಣಕ್ಕೆ ಮೇ ಬಿ ಬೇರೆ ಏನಾದರೂ ಘಟನೆಗಳು ನಡೀಬೋದು. ಸೊ ಆ ಒಂದು ಕಾರಣಕ್ಕೆ ವಹಿವಾಟು ವಸಂತ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇದೆ. ಸೊ ಆ ವಹಿವಾಟು ವಸಂತ ಇದೇ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಿದ್ದ, ಒಂದು 4 ನಿಮಿಷದ ವಿಡಿಯೋ. ಆ ಒಂದು ವಿಡಿಯೋವನ್ನು ನೋಡಿದಂತಹ ಯಾರೋ ಒಬ್ಬ ಆ ವ್ಯಕ್ತಿಗೆ ಕರೆ ಮಾಡಿ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳುವಂಥ ಸಂದರ್ಭದಲ್ಲಿ ನನ್ನ ಜೊತೆ ಮಾತಾಡೋಕ್ಕೆ ನಿನ್ನ ಕ್ವಾಲಿಫಿಕೇಷನ್ ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದಂತಹ ಘಟನೆ ನಡೆದಿರುವಂಥದ್ದು. ಅಂದರೆ ವಹಿವಾಟು ವಸಂತನಲ್ಲಿ ಮಾತಾಡಬೇಕು ಅಂದರೆ ಮಿನಿಮಮ್ ಗ್ರ್ಯಾಜುಯೇಷನ್ ಆಗಿರಬೇಕಂತೆ. ಹಾಗೆ ಅವರು ಹೇಳಿಲ್ಲ, ಆದರೂ ಅವರ ಮಾತಿನ ಶೈಲಿಯಲ್ಲಿ ನೋಡಿ, ಯಾರು ನನ್ನ ವಿಡಿಯೋ ಬಗ್ಗೆ ನನ್ನ ಜೊತೆ ಮಾತಾಡಬೇಕು ಅಂದರೆ ನಿನ್ನ ಕ್ವಾಲಿಫಿಕೇಷನ್ ಏನು ಅಂತ ಕೇಳೋದಾ ಅಥವಾ ಏನು ಮ್ಯಾಟ್ರು ಅಂತ ಕೇಳೋದಾ? ನೋಡಿ, ಈ ರೀತಿ ಏನು ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ದಾಖಲೆಗಳನ್ನು ಸಮರ್ಪಿಸಿದ್ರು ಎನ್ನುವಂತಹ ವಿಚಾರದ ಬಗ್ಗೆ ಏನೋ ಒಂದು ರೀತಿಯಲ್ಲಿ ಸಂಶಯ ಇತ್ತು ಅಂತ ಕಾಣಿಸುತ್ತೆ. ಅದರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಇದೇ ವಹಿವಾಟು ವಸಂತ ತನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕೊಟ್ಟಿದ್ದ. ಆ ಒಂದು ಕಾರಣಕ್ಕೆ ಇಲ್ಲಿ ಈ ಒಂದು ವಿವಾದ ಸೃಷ್ಟಿ ಆಗಿರುವಂಥದ್ದು. ನೋಡಿ, ಆ ಕಡೆ ಈ ಕಡೆ ಚರ್ಚೆಗಳು ಬಿರುಸಿನಿಂದ ಸಾಗ್ತಾ ಇದೆ. ಏನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೂ ಇಲ್ಲದಂತಹ ಟೆನ್ಷನ್ ಇವತ್ತು ವಹಿವಾಟು ವಸಂತನಿಗಿದೆ ಅಂತ ಕಾಣಿಸುತ್ತೆ. ಸೊ ಏನದು ವಿಡಿಯೋ? ಆ ಒಂದು ವಿಡಿಯೋದಲ್ಲಿ ಮಾತಾಡಿದಂತಹ ವಿಡಿಯೋಗೆ ಕರೆ ಮಾಡಿ ಏನನ್ನ ಪ್ರಶ್ನೆ ಮಾಡಿದರು, ಆವಾಗ ಯಾವ ರೀತಿಯ ಉತ್ತರವನ್ನು ಕೊಟ್ಟರು, ಮತ್ತೆ ಬರುವಂತಹ ಆ ಒಂದು ಬೈಗುಳಗಳು ಅದು ವಹಿವಾಟು ವಸಂತನ ಚಾಳಿ, ಅದನ್ನೇ ಹೇಳಬೇಕು. ನೋಡಿ, ಮಾತಾಡ್ತಾ ಇದ್ದವ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾ ಇದ್ದ, ಆದರೆ ವಹಿವಾಟು ವಸಂತ ಆತನನ್ನು ಬಿಡುವ ಲಕ್ಷಣಗಳೇ ಕಾಣ್ತಾ ಇರಲಿಲ್ಲ. ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಎಲ್ರಿಗೂ ಗೊತ್ತೇ ಇರುವಂಥದ್ದು, ಮೊನ್ನೆ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ನೀಡಿದಂತಹ ಒಂದು ಅರ್ಜಿಯ ವಿಚಾರಣೆ ನಡೆದಿತ್ತು. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಆಗಿರ್ಬೋದು ಅಥವಾ ಏನು CBI ಪರ ವಕೀಲರು ಯಾರೂ ಕೂಡ ಹಾಜರಾಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನಗಳನ್ನು ಸಾಧಾರಣವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡಿಲ್ಲದಿದ್ದರೂ ಯೂಟ್ಯೂಬರ್ಗಳು ಅನ್ನುವಂತಹ ಹಾಗೆ ಕರೆಸಿಕೊಳ್ಳುವಂತಹ ಕಂಟೆಂಟ್ ಕ್ರಿಯೇಟರ್ಗಳು ನಿರಂತರವಾಗಿ ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ರಾಜ್ಯದಾದ್ಯಂತ ಈ ಒಂದು ಮ್ಯಾಟ್ರು ತಲುಪಿತ್ತು. ಇನ್ನು ಮೇನ್ ಸ್ಟ್ರೀಮ್ ಮೀಡಿಯಾ ತಲುಪಿಸಿಲ್ಲ ಅಂದರೂ ಕೂಡ ನಮಗೆ ನಮ್ಮದೇ ಆದಂತಹ ಧ್ವನಿ ಇದೆ ಎನ್ನುವಂತಹ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಇದು ಒಂದು ರೀತಿಯಲ್ಲಿ ವಹಿವಾಟು ವಸಂತನ ಕುಂಡೆಗೆ ಬೆಂಕಿ ಕೊಟ್ಟ ಹಾಗೆ ಕಾಣ್ತಾ ಇತ್ತು. ಯಾಕಂತಂದರೆ ಆ ರೀತಿಯಾಗಿ ಉರ್ಕೊಳ್ತಾ ಇದ್ದ. ಆ ಒಂದು ಉರಿಸಿಕೊಳ್ಳುವಿಕೆ ಅಲ್ಲಿಗೆ ಮುಗಿಲಿಲ್ಲ, ತಾನೇ ಲೈವ್ ಮಾಡಿ ತನ್ನ ಪ್ಲ್ಯಾಟ್ಫಾರ್ಮಲ್ಲಿ ಹರಿಯಬಿಟ್ಟಿದ್ದ. ಸೊ ಏನದು ಅನ್ನೋದನ್ನು ಮೊದಲು ಗಮನಿಸಿ ನಂತರ ಆ ಒಂದು ಆಡಿಯೋಗೆ ನಾವು ಹೋಗೋಣ. ಹಾಯ್, ನಮಸ್ಕಾರ. ನಿನ್ನೆ ನನ್ನ ಸ್ನೇಹಿತರೊಬ್ಬರು ಒಬ್ಬ ಶೇರ್ ಮಾಡಿದ ಒಂದು ಪೋಸ್ಟರ್ನ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಏನೋ ಒಂದು ಶೇರ್ ಮಾಡಿ, ನೀವು ನಿಮ್ಮ ಒಪಿನಿಯನ್ ಹೇಳಬೇಕು, ನೀವೊಂದು ವಿಡಿಯೋ ಮಾಡಬೇಕು ಅಂತ ಹೇಳಿದರು. ನಾನು ಅವರಿಗೆ ಅಲ್ಲೇ ಉತ್ತರ ಕೊಟ್ಟೆ. ಸ್ನೇಹಿತರು ಬೇರೆ ಯಾರಲ್ಲ, ನಮ್ಮ ಗುರುವಾಯನಕೆರೆಯ ಶಿಶಿರಾಜ್ ಶೆಟ್ಟರು. ಇವರು ಬುರುಡೆ ಗ್ಯಾಂಗ್ನವರು ಪ್ರತಿ ಮ್ಯಾಟರ್ನ ಹೆಂಗೆ ಒಂಥರ ಪ್ರೊಪಗಂಡ ಮಾಡ್ತಾರೆ ಅಂತ ಹೇಳಿದ್ರೆ, ನಿನ್ನೆ ಏನು ಸುಪ್ರೀಂ ಕೋರ್ಟ್ ವಿಷಯ ಬಂತಲ್ಲ, ಸುಪ್ರೀಂ ಕೋರ್ಟ್ಗೆ ಯಾರೇ ಯಾವುದೇ ವಿಚಾರವಾಗಿ ಅರ್ಜಿಯನ್ನು ಸಲ್ಲಿಸಿದಾಗಲೂ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಕೊಡ್ತದೆ. ಅಂದ್ರೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತದೆ. ಕಾರಣ ಕೇಳಿ, ಈಗ ಮುಚ್ಚಿದ ಲಕೋಟೆಯಲ್ಲಿ ಸಾಕ್ಷಿ ಇದೆ, ನಾವು ಸಲ್ಲಿಸಿದ್ದೇವೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾವುದೇ ಒಬ್ಬ ವಕೀಲರಲ್ಲಿ ನೀವು ಕೇಳಿದರೆ ಇದ್ರ ಬಗ್ಗೆ ಅವ್ರು ನಿಮ್ಮ ಮಾಹಿತಿ ಕೊಡ್ತಾರೆ. ನಾನೊಂದು ದೂರನ್ನು ಕೊಟ್ಟು ಈ ರೀತಿ ಒಂದು ಪ್ರಕರಣ ಆಗಿದೆ, ಈ ಪ್ರಕರಣದಲ್ಲಿ ತನಿಖೆ ಸರಿಯಾಗಿ ಆಗಿಲ್ಲ, ಸರಿಯಾಗಿ ಸಾಕ್ಷಿ ವಿಚಾರಣೆ ಆಗಿಲ್ಲ, ಇನ್ನೂ ಸಾಕ್ಷಿಗಳು ಹಲವಷ್ಟು ಜನ ಇದ್ದಾರೆ ಅಂತ ಹೇಳಿದಾಗ ಆ ಕೋರ್ಟ್ ಏನ್ ಮಾಡ್ತದೆ? ಅವಾಗ ಕೋರ್ಟು ಅದಕ್ಕೊಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತದೆ. ಸರ್ಕಾರಕ್ಕೆ ಮಾಡಬಹುದು, ಸಂಬಂಧಿತ ಸಂಸ್ಥೆಗಳಿಗೆ ಮಾಡಬಹುದು, ಉತ್ತರ ಕೊಡ್ಲಿಕ್ಕೆ ಅಂತೇಳಿ. ಇಲ್ಲಿ ಆಗಿರೋದು ಇಷ್ಟೇ. ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿ ನ್ಯಾಯ ಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಹೋದರೆ ತುಂಬಾ ಸಂತೋಷ. ಆದರೆ ಜನರ ದೃಷ್ಟಿಯಲ್ಲಿ
ಇನ್ನೇನೋ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟ್ರೆ ಮತ್ತೆ ಜನ ಇವರಿಗೆ ತಪರಾಕಿಯನ್ನು ಕೊಡ್ತಾರೆ. ಸೌಜನ್ಯ ಎನ್ನುವಂತ ಒಂದು ಹೆಣ್ಣು ಮಗುವನ್ನ ಇಟ್ಟುಕೊಂಡು ತನ್ನ ಹೊಟ್ಟೆ ಹೊರ್ಕೊಳ್ಳೋ ದಂಧೆಯನ್ನ ಮಾಡಿಕೊಂಡ ಇವರು ಬೋರ್ಡೆ ಕಥೆಯನ್ನ ಹೊಡೆದ್ರು, ಬೋರ್ಡೆ ಗ್ಯಾಂಗ್ ಅಂತ ತಂದ್ರು. ಇವರಿಗೆ ಬೋರ್ಡೆ ಗ್ಯಾಂಗು ಸುಜಾತ ಭಟ್ಟನ್ ಕರ್ಕೊಂಡು ಬಂದ್ರು, ಅನನ್ಯ ಭಟ್ಟನ್ನ ಹುಟ್ಟಿಸಿದ್ರು. ಅಲ್ಲಿ 24 ವರ್ಷದ ಹೆಣ್ಮಗುವಿನ ತಲೆಬುರುಡೆ ಸಿಕ್ತು ಅಂತೇಳಿ ಇವನೇ ಲೈವ್ ಬಂದ್ಬಿಟ್ಟು ಬೊಂಬಡ ಹೊಡೆದ. ಇನ್ನೂ ಕೂಡ ಜನರನ್ನ ದಿಕ್ಕು ತಪ್ಪಿಸುವಂತ ಸುಳ್ಳನ್ನ ಹೇಳುವಂತ ಕೆಲಸವನ್ನು ಇವರು ಮಾಡ್ತಲೇ ಇದ್ದಾರೆ. ಆದರೆ ಸದ್ಯದಲ್ಲೇ ರಾಜ್ಯದ ಜನರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ. ಸ್ವಲ್ಪ ದಿನ ಕಾಯೋಣ. ಕೋರ್ಟ್ನಲ್ಲಿ SIT ಸಂಬಂಧಿತ ವಿಚಾರಣೆ ನಡೀತಾ ಇದೆ. ಒಬ್ಬೊಬ್ಬರೇ ಹೆಂಗ್ ಪೆರಡ್ ಹೊರಡ್ತಾರೆ ನೋಡಿ. ಎಲ್ಲಿಗೆ ಪೆರಡ್ ಹೊರಡ್ತಾರೆ ನೀವು ನೋಡಿ, ವೈಟ್ ಅಂಡ್ ಸಿ. ಜನರ ಮುಂದೆ ಇವರ ಮುಖವಾಡಗಳು ಕಳಚಿ ಬೀಳುವ, ಇವರು ಬೆತ್ತಲಾಗುವಂತ ದಿನ ಹತ್ತಿರದಲ್ಲಿದೆ. ನನ್ನ ಸ್ನೇಹಿತರು ಹೇಳಿದ್ದಕ್ಕೆ ತುಂಬಾ ಜನರಿಗೆ ಗೊಂದಲ ಇದೆ. ಸುಮ್ಮನೆ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ನಮಗೆ ಸೌಜನ್ಯ ಮ್ಯಾಟರ್ ಬಿಟ್ಟರೆ ಬೇರೆ ಮ್ಯಾಟರ್ ಇಲ್ವಾ ಕೇಳಿದ್ರೆ ತುಂಬಾ ಮ್ಯಾಟರ್ ಇದೆ. ಅದೇ ವಿಷಯವನ್ನ ಜೀವಮಾನ ಪೂರ್ತಿ ನಾವು ಹೇಳ್ತಾ ಕೂರಕ್ಕಾಗಲ್ಲ. ಆದ್ರೆ ನನ್ನದೇ ಸ್ನೇಹಿತರು ಗೊಂದಲದಲ್ಲಿರುವ ಕಾರಣಕ್ಕೆ ಇದೇನಪ್ಪ ಇವರು ಅವ್ರಿಗೆ ಯಾವಾಗಲೂ ಮಾಡೋದು ಗೊಂದಲವನ್ನೇ ಮೂಡಿಸೋ ಕೆಲಸ. ಹಾಗಾಗಿ ಕಾಯೋಣ. ಅವರಿಗೆ ಸರಿಯಾದ ಉತ್ತರ ಸರ್ಕಾರವು ಕೊಡಬಹುದು ಅಥವಾ ಸಂಬಂಧಿತ ಸಂಸ್ಥೆ ಕೊಡಬಹುದು. ಏನೇನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಮರುತನಿಖೆ ಆದ್ರೆ ನಾನು ಅದನ್ನು ಬಯಸ್ತೇನೆ. ಮರುತನಿಖೆ ಆಗಬೇಕು, ಅದಕ್ಕಿಂತ ರೀಟ್ರಯಲ್ ಆಗಬೇಕು. ಬಹುಶಃ ಭಾರತದ ಆ ಕಾನೂನಿನ ಈ ಚರಿತ್ರೆಯಲ್ಲಿ ಇದಾಗಿರ್ಲಿಕ್ಕಿಲ್ಲ. ಆದ್ರೂ ತುಂಬಾ ಖುಷಿ ನಮಗೆ. ಯಾಕಂದ್ರೆ ಯಾರ್ಯಾರು ಯಾವ್ಯಾವ ರೀತಿ ಮಾಡಿದ್ರು, ಯಾರನ್ನ ಎಲ್ಲೆಲ್ಲಿ ಬುಕ್ ಮಾಡಿದ್ರು, ನ್ಯಾಯ ದೇವತೆಯ ಕಣ್ಣನ್ನ ಕಡ್ದವ್ರು ಯಾರು, ದಿಕ್ಕು ತಪ್ಪಿಸೋರು ಯಾರು, ಯಾರು ಇದ್ರ ಹಿಂದೆ ಪ್ರಯೋಗಗಳನ್ನು ಮಾಡಿದ್ರು, ಎಲ್ಲವೂ ಕೂಡ ಬಯಲಾಗಬೇಕು. ಒಂದ್ಸಾರಿ ರೀಟ್ರಯಲ್ ಆಗಬೇಕು. ಮರುತನಿಖೆ ನನ್ನ ಅನಿಸಿಕೆ ಪ್ರಕಾರ ಎಲ್ಲಾದ್ರೂ ಅದೃಷ್ಟವಶಾತ್ ರೀಟ್ರಯಲ್ ಅಂತೂ ಆಗ್ಬಿಟ್ರೆ ಇವ್ರದೆಲ್ಲ ಹಣೆ ಬರಹ ಬಯಲಾಗುತ್ತೆ. ಥ್ಯಾಂಕ್ ಯು. ಸಿಗೋಣ. ಸೊ ಇದಾಗಿತ್ತು ವಹಿವಾಟು ವಸಂತನ ಮೊದಲ ವಿಡಿಯೋ. ನಂತರ ಈ ಒಂದು ವಿಡಿಯೋವನ್ನು ನೋಡಿದಂತಹ ಓರ್ವ ವ್ಯಕ್ತಿ ಅದನಿಗೆ ಕರೆ ಮಾಡಿ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಮರ್ಪಿಸಿದಂತಹ ಆ ಒಂದು ವಿಚಾರದ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ವಸಂತ್ ಗಿಳಿಯಾರವ್ರ ಅಲ್ಲ? ಹೌದು. ಯಾರು ಮಾತಾಡುದು? ಅಲ್ಲ, ತಾವು ವಸಂತ್ ಗಿಳಿಯಾರ್ ಅವರು ವಾಯ್ಸ್ ಕೇಳಿಸ್ತಾ ಇದೆ ನನಗೆ. ತಾವು ನೋಡಿದ್ರೆ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಆಯ್ತು, ಈಗ ಮಾತಾಡಿ. ಏನಾಗ್ಬೇಕು ನಮ್ಗೆ? ಇವತ್ತು ಸೌಜನ್ಯ ಕೇಸ್ ಬಗ್ಗೆ ಆಕ್ಚುಲಿ ನಿನ್ನೆ 29ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಮುಚ್ಚಿತ ಲಕೋಟೆಯಲ್ಲಿ ಅವರು ಕೊಟ್ಟಿದ್ದಾರೆ. ಕೊಟ್ಟ ತಕ್ಷಣ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಸಾಕ್ಷಿ. ನಮ್ದು ಕ್ವಾಲಿಫಿಕೇಶನ್ ಏನು ಸರ್? ಒಂದ್ ನಿಮಿಷ. ನಾನು ನೀವು ಭಾಷಣ ಮಾಡೋ ಮೊದಲು ಭಾಷಣವನ್ನು ಬೀದಿಗೆ ಕೇಳ್ರಿ ಸ್ವಲ್ಪ. ಅಲ್ಲ, ಒಂದ್ ನಿಮಿಷ ಸರ್. ಸಾಕು. ಈಗ ನೀವು ಮೊದಲ ಲೈನಿಗೆ ಮುಚ್ಚಿದ ಲಕೋಟೆ, ಯಾವ ಮುಚ್ಚಿದ ಲಕೋಟೆ ಏನೋ ನೋಡಿದ್ದೀರಾ ನೀವು? ಕೇಳಿದ್ದೀರಾ? ಕ್ವಾಲಿಫಿಕೇಶನ್ ಏನ್ ನಿಮ್ದು? ಪೂರ್ತಿ ಮಾತು ನಂದು. ಸ್ವಲ್ಪ ಮೊದಲು ನನ್ಗೆ ಒಂದು ಪ್ರಶ್ನೆ ಕೇಳಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೇನೆ. ನೀವು ಆ ಮಹೇಶ್ ತಿಮ್ಮರೋಡ್ ಇದ್ದಾನಲ್ಲ, ರಾಸ್ಕಲ್, ಅವನ ತರ ನೀವು ಕೂಡ 7ನೇ ಕ್ಲಾಸ್ ಆದ್ರೆ ನಿಮ್ಮ ಹತ್ರ ಮಾತಾಡ್ಲಿಕ್ಕಿಲ್ಲ ನನಗೆ. ಒಂದ್ ನಿಮಿಷ ನೋಡಿ. ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳಿ ಸರ್. ಕೇಳಿ ನೀವಂತ ಇದನ್ನು ರೆಕಾರ್ಡ್ ಮಾಡಿ ಹಾಕಿ, ಯೂಟ್ಯೂಬ್ ರೆಕಾರ್ಡ್ ಮಾಡಿ ಹಾಕಿ. ಅದಕ್ಕೆ ನಾನು ಮಾತಾಡ್ತಿದ್ದೇನೆ. ನಿಮ್ ಕ್ವಾಲಿಫಿಕೇಶನ್ ಏನು ಸರ್? ಓದಿದ್ದೀರಾ ನೀವು? ಸರ್, ಓದು ಮುಖ್ಯ ಅಲ್ಲ ಸರ್. ಅದು ಮುಖ್ಯ ರೀ, ಅದು ಮುಖ್ಯ. ಅದಿಲ್ಲದೆ ಸುಮ್ಮನೆ ಬರಬೇಡಿ. ಜ್ಞಾನ ಮುಖ್ಯ, ಜ್ಞಾನ ಮುಖ್ಯ. ಈಗಿನ ಅದು ಅವನಿಗೂ ಇಲ್ಲ, ನಿಮ್ಗೂ ಇಲ್ಲ. ಹೇಗೆ ಅವನು ಹೆಬ್ಬೆಟ್ಟು, ನೀವು ಹೆಬ್ಬೆಟ್ಟು. ಹೆಬ್ಬೆಟ್ಟು ಆದ ಕಾರಣ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಸರ್. ಏನು ತಿಳ್ಕೊಳ್ಳದೇನೆ ಈ ರೀತಿ ಮಾತಾಡ್ತಾ ಇದ್ದಿರಲ್ಲ. ಇದು ನಾನೆಲ್ಲ ತಿಳ್ಕೊಂಡಿದ್ದೇನೆ. ನೀವು ಒಂದು ವರ್ಡ್ ಹೇಳಿದ್ರ. ನಿಮ್ಮ ಕ್ವಾಲಿಫಿಕೇಶನ್ ಏನು? ನನ್ನ ಕ್ವಾಲಿಫಿಕೇಶನ್ ನಿಮ್ಮ ಕ್ವಾಲಿಫಿಕೇಶನ್ ಹೇಳಿದ ನಂತರ ಹೇಳ್ತೇನೆ. ಮುಚ್ಚಿದ ಲಕೋಟೆ ಯಾರಪ್ಪ ಕೊಟ್ಟದ್ದು? ಯಾರಪ್ಪನಿಗೆ ಮುಚ್ಚಿದ ಲಕೋಟೆ ಕೊಟ್ಟದ್ದು? ನಿಮಿಷ, ಸರಿಯಾಗಿ ಗೌರವಯುತವಾಗಿ ನೀಟಾಗಿ ಅದಕ್ಕೆ ಮೊದಲ ಆನ್ಸರ್ ಕೇಳಿ ನನಗೆ. ನಿಮ್ ಕ್ವಾಲಿಫಿಕೇಶನ್ ಏನು? ನಿಮ್ಗೆ ಏನಾದ್ರು ಗೊತ್ತಾ? ಸುಪ್ರೀಂ ಕೋರ್ಟ್ ಅಂದ್ರೆ ಏನು ಗೊತ್ತಾ? ಕನ್ನಡದಲ್ಲಿ ಏನು? ಸುಪ್ರೀಂ ಕೋರ್ಟ್ ಅಂದ್ರೆ ಕನ್ನಡದಲ್ಲಿ ಏನು? ಸರ್ವೋಚ್ಚ ನ್ಯಾಯಾಲಯ ಅಂತಾರೆ, ಅದು ಗೊತ್ತಿದೆ. ಒಂದ್ ನಿಮಿಷ, ಡೆಲ್ಲಿಯಲ್ಲಿದೆ. ಒಂದ್ ನಿಮಿಷ, ನೀವು ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರಬೇಡಿ. ಇವನು ಜಾಣ ಇದಾನೋ ಅಥವಾ ಇಲ್ವೋ ಅದನ್ನ ತಿಳ್ಕೊಂಡು ಮಾತಾಡ್ಬೇಕು ಅನ್ನುವಂತಹ ಪರೀಕ್ಷೆ. ಲೋಫರ್ ಹೇಳ್ತೀನಿ ಕೇಳೋ. ನಿನ್ ನಾಯಿ ಹಂದಿ, ಸುಳೆ ಮಗ,
ಮೂರ್ಖ ಕೇಳು, ಲೋಫರ್ ಅಂದ್ರೆ ಮೂರ್ಖ. ನಿನ್ನಂತ ಹೊಲಸು ನಾನಲ್ಲ, ಜಾಗ್ರತೆ ಮಾಡ್ಕೋದು ಮೊದಲಾಯ್ತು. ನಿನ್ನಂತ ಹೊಲಸು ನಾನಲ್ಲ, ಸರ್ವನಾಶ ಆಗೋಗ್ತೀಯಾ ಖಂಡಿತ. ಇದು ಬರ್ದಿಟ್ಟುಕೋ. ನಿನ್ನ ಬಿಡ್ತೇನೆ ಅಂತ ಭಾವಿಸಿದ್ಯಾ? ನಂಬರ್ ಉಂಟು ನಿನ್ನ ಹತ್ರ. ನಾಳೆ ಬೆಳಿಗ್ಗೆ ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ನಿನ್ನ ಬಗ್ಗೆ. ಕೊಡಯ್ಯ ನೀನು. ನಾನು ಮಾತಾಡಿದ್ದು ಸೌಜನ್ಯಯುತವಾಗಿ. ಕ್ಲಾಸ್ ಯೋಗ್ಯತೆ ಇಲ್ಲ ನಾಯಿಗಳೇ ನಿನ್ಗೆ. ಈಗ ನೋಡಿ, ಮುಚ್ಚಿದಲ್ಲ ಕೋಟೆ, ಮುಚ್ಚಿದು ನಿಂದು, ಇದನ್ನು ಮುಚ್ಚಿದ್ದು ನಿಂದು, ನಾಯಿ ನಿಂದು, ಮುಚ್ಚಿದಲ್ಲ ಕೋಟೆ, ಬೇರೇನಲ್ವಾ? ಮುಚ್ಚಿದಲ್ಲ ಕೋಟೆಯಲ್ಲಿ ಇಟ್ಟಿದೆ. ನೋಡಿ, ಇದು ನಾನು ಅಂದುಕೊಂಡಂತಹ ಅದೇ ವಹಿವಾಟು ವಸಂತನ ವಾಯ್ಸ್ ಇದು ಅಂತ ನನಗೆ ಗೊತ್ತಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಒಂದು ವಾಯ್ಸನ್ನು ಇವತ್ತು ನಿಮ್ಮ ಮುಂದೆ ತಂದಿರುವಂಥದ್ದು. ನೋಡಿ, ಯಾರೋ ಒಬ್ಬರು ಈ ವ್ಯಕ್ತಿಯನ್ನು ಶಿವಗಣ ಅಂತ ಕರೆದಿದ್ರು. ಯಾರು ಅಂತ ನನಗೆ ಗೊತ್ತಿಲ್ಲ, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ ಹಾಗಿತ್ತು. ಶಿವಗಣದ ಬಾಯಿಂದ ಬರುವಂತಹ ವರ್ಡ್ಗಳು ನೋಡಿ, ನಾಯಿ, ಹಂದಿ, ಸೂಳೆ ಮಗ. ಅಯ್ಯೋ, ನೀವು ಕೇಳಿಸ್ಲಿಲ್ವಾ ನೀವು? ಇದು ಎಲ್ಲಿಯ ಶಿವಗಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಯಾವ ಶಿವಗಣ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಯಾರನ್ನೋ ಓಲೈಕೆ ಮಾಡುವ ಆ ಒಂದು ಭರದಲ್ಲಿ ಯಾರ್ಯಾರನ್ನೋ ಶಿವಗಣಗಳನ್ನಾಗಿ ಮಾಡಿಬಿಡ್ತಾರೆ. ನೋಡಿ, ಇದಕ್ಕೂ ನಾಚಿಕೆಗೇಡಿನ ವಿಷಯ ಬೇರೆ ಯಾವುದೂ ಇಲ್ಲ. ನೋಡಿ, ಆ ವ್ಯಕ್ತಿಯಲ್ಲಿ ಮಾತಾಡಬೇಕು ಅಂದರೆ ಆತನ ಪ್ರಶ್ನೆಗಳಿಗೆ ಉತ್ತರಿಸಬೇಕಂತೆ. ನೋಡಿ, ಇವರು ನನ್ನನ್ನು ಇವಾಗ ನನಗೆ ಯಾರಾದರೂ ಕಾಲ್ ಮಾಡಿದರೆ, ನಿನಗೆ ಆಸಕ್ತಿ ಇದೆ ಅಂದರೆ ಫೋನನ್ನು ಪಿಕ್ ಮಾಡು, ಆಸಕ್ತಿ ಇಲ್ಲ ಅಂದರೆ ಫೋನ್ ಪಿಕ್ ಮಾಡಬೇಡ. ಯಾವ ನಂಬರಿಂದ ಬಂದಿ ಅಂತ ತಿಳ್ಕೊಂಡು ಆಮೇಲೆ ಫೋನ್ ಪಿಕ್ ಮಾಡು. ವಾಟ್ಸಪ್ ಮೆಸೇಜ್ ಬರುತ್ತಾ, ನಿನಗೆ ಆಸಕ್ತಿ ಇಲ್ಲ ಅಂದರೆ ರಿಪ್ಲೈ ಕೊಡೋದಕ್ಕೆ ಹೋಗಬೇಡ. ಯಾರು ಬಲವಂತ ಮಾಡ್ತಾರೆ ನಿನ್ನನ್ನು? ನೋಡಿ, ನಮಗೂ ಕೂಡ ಹಲವು ಕರೆಗಳು ಬರುತ್ತೆ. ಅನ್ನೋನ್ ಕರೆಗಳನ್ನು ನಾವು ಮೈಂಡ್ ಮಾಡೋದೇ ಇಲ್ಲ. ಯಾಕಂತ ಹೇಳಿದರೆ ಪರಿಚಯ ಇದೆ, ಓಕೆ, ಏನಾದರೂ ಅವಶ್ಯಕತೆ ಇದೆ, ಮಾತಾಡ್ತೀವಿ. ಅಥವಾ ವಾಟ್ಸಪ್ ಮುಖಾಂತರ ಏನಾದರೂ ಮೆಸೇಜ್ ಬರುತ್ತೆ, ವಾಯ್ಸ್ಗಳು, ಮೆಸೇಜ್ಗಳು, ಏನಾದರೂ ನಂಬರ್ ಎಲ್ಲಾದರೂ ಸಿಗುತ್ತೆ, ಮೆಸೇಜ್ ಮಾಡ್ತಾ ಇರ್ತಾರೆ. ಅನ್ನೋನ್ ನಂಬರ್ ಆಗಿದ್ದರೆ, ನಮಗೆ ಅವಶ್ಯಕತೆ ಇಲ್ಲ ಅಂತಿದ್ರೆ, ನಮಗೆ ಬೇಕಾದ ನಂಬರ್ ಆಗಿದ್ದರೂ ಬೇಡದೇ ಇರುವಂಥ ನಂಬರ್ ಆಗಿದ್ದರೂ ನಾವು ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ, ಅವಾಯ್ಡ್ ಮಾಡ್ತೀವಿ, ನಾವು ಇಗ್ನೋರ್ ಮಾಡ್ತೀವಿ. ಅಷ್ಟು ಮಾಡೋದು ಬಿಟ್ಟು ಬಂದ ಕರೆಗೆ ಉತ್ತರಿಸಬೇಕು, ರೆಕಾರ್ಡ್ ಮಾಡಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಇನ್ನೂ ಇಲ್ಲ. ಯಾರಿಗಾದರೂ ನಮ್ಮ ಥರ ಯಾರಿಗಾದರೂ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದು ಸಿಗುತ್ತೆ ಅಂತ ಗೊತ್ತಿದೆ. ಹೇಗಾದರೂ ವೈರಲ್ ಮಾಡಿಬಿಡ್ತಾನೆ ವಹಿವಾಟು ವಸಂತ, ಇನ್ನಾದರೂ ಸ್ವಲ್ಪ ದಷ್ಟಪುಷ್ಟ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅಂದುಕೊಂಡು ನೋಡಿ ಯಾವ ರೀತಿ ಮಾತಾಡಿದ್ದಾನೆ. ನೋಡಿ, ನಿಮ್ಮ ಕ್ವಾಲಿಫಿಕೇಷನ್ ಏನು? ಯಾರಾದರೂ ಇದೇ ವಸಂತನಿಗೆ ಫೋನ್ ಮಾಡ್ತಾ ಇದ್ದರೆ ದಯವಿಟ್ಟು ನಿಮಗೆ ಕನಿಷ್ಠ ಅಂದರೂ ಗ್ರ್ಯಾಜುಯೇಷನ್ ಇರಲೇಬೇಕು, ಆಯಿತಾ? ಓಕೆ, ಇನ್ನು ನಿಮಗೆ ಗ್ರ್ಯಾಜುಯೇಷನ್ ಇದ್ದುಕೊಂಡು ಫೋನ್ ಮಾಡಿದರೆ ನಿಮ್ಮಲ್ಲಿ ಇಂಗ್ಲೀಷ್ ಮೇ ಬಿ ಮಾತಾಡ್ಬೋದು, ಅಥವಾ ಫ್ರೆಂಚ್ ಮಾತಾಡ್ಬೋದು, ಅಥವಾ ಪರ್ಷಿಯನ್ ಮಾತಾಡ್ಬೋದು, ಅರೇಬಿಕ್ ಮಾತಾಡ್ಬೋದು. ಯಾಕಂತಂದರೆ ನಿಮ್ಮನ್ನು ಪರೀಕ್ಷೆ ಮಾಡುವಂಥದ್ದು, ಅದರಲ್ಲಿ ಪಾಸ್ ಆದರೆ ಮಾತ್ರ ಆಯಿತಾ ನಿಮ್ಮನ್ನು ಅವರು ಮಾತಾಡಿಸುವಂಥದ್ದು. ಸೊ ಅಷ್ಟು ಬ್ಯುಸಿ ಆಗಿದ್ದಾರೆ. ಅವರನ್ನು ಮಾತಾಡಿಸ್ಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗಿ. ಇಲ್ಲಾಂತಿದ್ರೆ ಈ ರೀತಿ ಕ್ವಶನ್ಗಳನ್ನ ಕೇಳಿ ಸುಮ್ಮನೆ ನೀವು ಮಾಡಿದ ಕಾಲ್ ನೋಡಿ ಡಾಲರ್ ವೇಸ್ಟ್ ಆಗುವಂಥದ್ದಲ್ಲ. ಅವರಿಗೆ ಕರೆ ಮಾಡಿ ಫ್ರೀಯಾಗಿ ಸಿಗುತ್ತಾ, ಪುಕ್ಸಟೆ ಸಿಗುತ್ತಾ ಕಾಲ್ ಮಾಡೋದಕ್ಕೆ? ಇವಾಗ ಅವರೇ ನೋಡಿ 2 ನಿಮಿಷ ಮಾತಾಡಿ ಎಷ್ಟು ಡಾಲರ್ ಕಳ್ಕೊಂಡ್ರು ನೋಡಿ. ಯಾಕೆ ಸುಮ್ಮನೆ ಈ ರೀತಿ ಖರ್ಚು ಮಾಡ್ಕೊಂಡು ಅವರಿಗೆ ಫೋನ್ ಮಾಡ್ತೀರಾ ಅಂತ? ಎಲ್ಲೋ ಅಮೇರಿಕಾದಲ್ಲೋ ಲಂಡನ್ನಲ್ಲೋ ಇರ್ತಾರೆ, ಅವರಿಗೆ ಸುಮ್ಮನೆ ಯಾಕೆ ನೀವು ಈ ರೀತಿ ತೊಂದರೆ ಕೊಡ್ತೀರಾ? ನಿಮ್ಮ ಮಿನಿಮಮ್ ಕ್ವಾಲಿಫಿಕೇಷನನ್ನು ಇಟ್ಟುಕೊಂಡು ಅವರಿಗೆ ಮಾತಾಡಿ, ಮೊಬೈಲಲ್ಲಿ ಒಳ್ಳೆ ಡಾಲರ್ ಬ್ಯಾಲೆನ್ಸ್ ಇರಲಿ, ಆಯಿತಾ? ನಂತರ ಮಾತಾಡಿ. ಏನು ಕರ್ಮ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡ್ರು. ಯಾರಾದರೂ ಕರೆ ಮಾಡಿದರೆ ಎಷ್ಟು ನೋಡಿ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆ ಒಂದು ಮಾತುಗಾರಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಒಳ್ಳೆ ರೀತಿಯಲ್ಲೇ ಪ್ರಶ್ನೆ ಮಾಡಿದರು, ನಂತರನೂ ಒಳ್ಳೆ ರೀತಿಯಲ್ಲೇ ಮಾತಾಡಿದರು. ಇವರು ಅವಿವೇಕಿತರ ವರ್ತನೆ ಮಾಡುವಂಥ ಸಂದರ್ಭದಲ್ಲಿ ಏನೋ ಒಂದೆರಡು ಪದಗಳನ್ನು ಬಳಸಿದವು, ಲೋಫರ್ ಏನೋ ಒಂದು. ನಂತರ ಹೇಳಿದರು, ಲೋಫರ್ ಅಂದರೆ ಬೇರೆ ಏನೋ ತಿಳ್ಕೊಬೇಡ ಮಾರಾಯ, ಮೂರ್ಖ ಅಂತ ಅರ್ಥ ಅಂತ. ಇಷ್ಟು ಕ್ವಾಲಿಫಿಕೇಷನ್ ಇರುವಂತಹ ವಹಿವಾಟು ವಸಂತನಿಗೆ ಯಾಕೆ ಬೇಕು ಅಂತ ಸೋಷಿಯಲ್ ಮೀಡಿಯಾವು ಸಾವರಿ. ಸೋಷಿಯಲ್ ಮೀಡಿಯಾದಲ್ಲಿ ತಾನು ಮಾಡಿದಂಥ ವೀಡಿಯೋವನ್ನು ಎಲ್ಲರೂ ಕೇಳಬೇಕು, ಆದರೆ ತನಗೆ ಕ್ವಶನ್ ಬರಬಾರ್ದು. ಇದ್ಯಾವ ಮೆಂಟಾಲಿಟಿ ಅಂತ? ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ಎಲ್ಲವನ್ನು ಗಮನಿಸಿದರೆ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡ್ಬೋದು. ಮಾತ್ರ ಅಲ್ಲ, ನಾನು ಮೊದಲೇ ಹೇಳಿದ್ದೆ, ಈ ಒಂದು ವಿಡಿಯೋ ಒಂದು ರೋಸ್ಟ್ ವಿಡಿಯೋ ಆಗಿದೆ. ಸೊ ರೋಸ್ಟ್ ನಾನು ಮಾಡಲ್ಲ, ಬದಲಾಗಿ ಈ ವಿಡಿಯೋವನ್ನು ನೋಡಿ ನೀವುಗಳೇ ಮಾಡಬೇಕು. ಸ್ನೇಹಿತರೆ, ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.